ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದರೆ ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ಮದುವೆ ಆಗಿದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸಂಬಂಧದಲ್ಲಿ ಇದ್ದೀರಾ, ಈಗಲೂ ಕೂಡ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳೋರು ಈ ಒಂದು ರೀಡಿಂಗ್ನ ನೋಡ್ಕೊಳ್ಳಿ. ಕಾನ್ಸೆಪ್ಟ್ ಏನು ಅಂತ ಅಂದರೆ ನಿಮ್ಮ ವ್ಯಕ್ತಿಯ ಟ್ರೂ ಫೀಲಿಂಗ್ಸ್. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಏನು ಫೀಲ್ ಮಾಡ್ತಾರೆ, ಅವರ ನಿಜವಾದ ಭಾವನೆಗಳೇನು, ಪ್ರತಿಯೊಂದು ಮಾಹಿತಿನ ಈ ಒಂದು ರೀಡಿಂಗ್ ಇರುತ್ತೆ. ಇದೊಂದು ಜನರಲ್ ಲವ್ ರೀಡಿಂಗ್ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಟೈಗರ್ ಐ, ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೋಲಿ. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ. ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡಿ. ಓಕೆ ಗೈಸ್, ಯಾರೆಲ್ಲ ಟೈಗರ್ ಐನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ನಿಜವಾದ ಭಾವನೆಗಳೇನು, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಏನು ಟ್ರೂ ಫೀಲಿಂಗ್ಸ್ ಇದೆ. ಸೊ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಜಡ್ಜ್ಮೆಂಟ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡಿದ್ದೀರಾ, ಜಡ್ಜ್ಮೆಂಟ್ ಇದೆ, 6 ಆಫ್ ಪೆಂಟಿಕಲ್ಸ್, 5 ಆಫ್ ಪೆಂಟಿಕಲ್ಸ್, 5 ಆಫ್ ಕಪ್ಸ್, ಮೂನ್ ಕಾರ್ಡ್, 7 ಆಫ್ ಕಪ್ಸ್, ಮ್ಯಾಜಿಷಿಯನ್, ಅದರ ಜೊತೆಗೆ ನನಗೆ 8 ಆಫ್ ವ್ಯಾಂಡ್ಸ್. ಸೊ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ, ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಯಾವಾಗಲೂ ಕೂಡ ನಿಮ್ಮ ಒಂದು ಹಿತಕ್ಕೋಸ್ಕರ ಬಯಸ್ತಾನೆ ಇರ್ತಾರೆ, ತುಂಬಾ ಯೋಚನೆ ಮಾಡ್ತಾರೆ. ಸೊ ತುಂಬಾ ಆನೆಸ್ಟಿ ಆಗಿದ್ದಾರೆ, ಲಾಯಲ್ ಆಗಿದ್ದಾರೆ ನಿಮಗೆ ಅಂತ ನಾನು ಹೇಳ್ಬೋದು. ಸೊ ಯಾವಾಗಲೂ ಕೂಡ ನೀವು ಅವರ ಜೊತೆಗಿರಬೇಕು, ನಾವಿಬ್ಬರು ಇದೇ ರೀತಿ ಹೊಂದಾಣಿಕೆಯಿಂದ ಅನ್ಯೋನ್ಯವಾಗಿರಬೇಕು ಅಂತ ಯಾವಾಗಲೂ ನಿಮ್ಮ ವ್ಯಕ್ತಿ ಪ್ರೇ ಮಾಡ್ತಾ ಇರ್ತಾರೆ, ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ. ಐ ಥಿಂಕ್ ನಿಮ್ಮಿಬ್ಬರ ಮಧ್ಯ ತುಂಬಾನೇ ಒಳ್ಳೆ ಬಾಂಡಿಂಗ್ ಇದೆ, ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಯಾವಾಗಲೂ ಕೂಡ ನಿಮ್ಮ ವ್ಯಕ್ತಿ ಅದನ್ನ ಇದೇ ರೀತಿ ನಾವಿಬ್ರು ಜೀವನ ಪರ್ಯಂತ ಇರಬೇಕು, ಆ್ಯಂಡ್ ನಾವಿಬ್ರನ್ನ ನೋಡಿದಾಗ ಎಲ್ಲರೂ ಕೂಡ ಇನ್ಸ್ಪಿರೇಷನ್ ಆಗಿ ತಗೊಳ್ಬೇಕು. ನಮ್ಮ ಇಬ್ಬರ ಕಪಲ್ಸ್ನ ನೋಡಿದಾಗ ಡೆಫಿನೆಟ್ ಆಗಿ ಎಲ್ಲರಿಗೂ ಫೀಲ್ ಆಗುತ್ತೆ ದಟ್ ಇವರ ಇಬ್ಬರ ಕಪಲ್ ತುಂಬ ಚೆನ್ನಾಗಿದೆ, ಕಂಪ್ಯಾಟಬಿಲಿಟಿ ತುಂಬ ಚೆನ್ನಾಗಿದೆ, ಆ್ಯಂಡ್ ತುಂಬ ಸತಿ ನಿಮಗೆ ಕಾಂಪ್ಲಿಮೆಂಟ್ಸ್ ಕೂಡ ಬಂದಿರುತ್ತೆ, ನಿಮ್ಮ ಜೋಡಿಗೆ ತುಂಬ ಕಣ್ ಬೀಳುತ್ತೆ, ಈ ಥರದ್ದೆಲ್ಲನೂ ಕೂಡ. ಸೊ ಇದೆಲ್ಲ ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ಅವ್ರಿಗೆ ತುಂಬಾ ಪ್ರೌಡ್ ಆಗುತ್ತೆ ನಿಮ್ಮ ಬಗ್ಗೆ. ಯಾಕೆಂತ ಅಂದರೆ ಐ ಥಿಂಕ್ ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರ, ನಿಮ್ಮ ವ್ಯಕ್ತಿಗಿಂತ ನೀವು ತುಂಬಾ ಚಿಕ್ಕವರಿದ್ದೀರಾ. ಸೊ ಚಿಕ್ಕ ಏಜ್ ಆಗಿದ್ರೂ ಕೂಡ ತುಂಬಾ ಮೆಚೂರ್ ಆಗಿ ಒಂದು ಕನೆಕ್ಷನ್ನ, ರಿಲೇಶನ್ಶಿಪ್ನ ನಿಭಾಯಿಸ್ತಾ ಇದ್ದೀರಾ. ಸೊ ಯಾವಾಗಲೂ ಕೂಡ ನಿಮ್ಮ ವ್ಯಕ್ತಿಗೋಸ್ಕರನೇ ನೀವು ಇರ್ತೀರಾ, ಅವರು ಕೂಡ ನಿಮಗೋಸ್ಕರ ಇರ್ತಾರೆ. ಒಬ್ರಿಗೊಬ್ರು ಯಾವಾಗಲೂ ಬಿಟ್ಕೊಡೋದಿಲ್ಲ, ಯಾವುದೇ ಸಿಚುಯೇಷನ್ ಬಂದ್ರೂ ಕೂಡ ಅದನ್ನ ಫೈಟ್ ಮಾಡ್ತೀರಾ. ಇದೆಲ್ಲನೂ ಕೂಡ ನಿಮ್ಮ ವ್ಯಕ್ತಿಗೆ ಭಾವನೆ ಬರ್ತಾ ಇದೆ, ನಿಮ್ಮ ಮೇಲೆ ತುಂಬಾ ಪಾಸಿಟಿವಿಟಿ ಆಗಿ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ, ಯೋಚಿಸ್ತಾ ಇರ್ತಾರೆ ದಟ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ದಿಸ್ ಪರ್ಸನ್ ಅಂತ. ಆ್ಯಂಡ್ ಯಾವಾಗಲೂ ಕೂಡ ನಿಮ್ಮನ್ನ ಕಳ್ಕೊಳ್ಬಾರ್ದು, ನಾವಿಬ್ರು ಹೀಗೆ ಜೀವನ ಪೂರ್ತಿ ಇದೇ ರೀತಿ ನಿಮ್ಮ ವ್ಯಕ್ತಿ ನಿಮ್ಮ ಕಾಲು ಎಳಿತಾ ಇರ್ತಾರೆ, ನೀವು ಅವ್ರು ಯಾವಾಗಲೂ ಕೂಡ ಅವ್ರು ಹೇಳೋ ಬೈಗಳನ್ನ ಕೇಳಿಸ್ಕೊಳ್ತಾನೆ ಇರ್ತೀರಾ. ಸೊ ನಿಮ್ಮಿಬ್ಬರ ಮಧ್ಯ ಒಂದು ಟಾಮ್ ಆ್ಯಂಡ್ ಜೆರಿ ಜಗಳ ಆಗ್ತಾನೆ ಇರುತ್ತೆ, ಎವ್ರಿ ಡೇ ಎವ್ರಿ ಸೆಕೆಂಡ್. ಸೊ ಇದು ನಿಮ್ಮಿಬ್ಬರ ಮಧ್ಯ ನಡೀತಾನೆ ಇರುತ್ತೆ, ಬಟ್ ನೀವು ಯಾವುದಕ್ಕೂ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ನಿಮ್ಮ ವ್ಯಕ್ತಿ ನಿಮಗೆ ಬೈದಿರೋದಾಗಲಿ ಜಗಳ ಮಾಡೋದಾಗಲಿ ಸೀರಿಯಸ್ ಆಗಿ ನೀವು ತಗೊಳ್ಳೋದೇ ಇಲ್ಲ. ಬಿಕಾಸ್ ಅದೆಲ್ಲ ನೋಡಿದಾಗ ನಿಮ್ಮ ವ್ಯಕ್ತಿ ನನ್ನ ಮೇಲೆ ಎಷ್ಟು ರೆಸ್ಪೆಕ್ಟ್ ಇಟ್ಟಿದ್ದಾರೆ, ಗೌರವ ಇಟ್ಟಿದ್ದಾರೆ. ಸೊ ಇಂಥ ಒಂದು ಪರ್ಸನ್ ನನ್ನ ಲೈಫಲ್ಲಿ ಸಿಗೋದಿಲ್ಲ, ನಾನು ಇವ್ರನ್ನ ಕಳ್ಕೊಂಡ್ರೆ, ಈ ಥರದ್ದೆಲ್ಲನೂ ಕೂಡ ಯೋಚನೆ ಬರುತ್ತೆ. ಆ್ಯಂಡ್ ಆಲ್ ಆಫ್ ದ ಸಡನ್ ಅವ್ರಿಗೆ ನೀವು ನಿಮ್ಮ ಜೊತೆಗೆ ಅವ್ರು ಸರಿಯಾಗಿ ಮಾತಾಡಿಲ್ಲ, ಅವತ್ತಿನ ದಿನ ನೀವು ಅವ್ರ ಜೊತೆಗೆ ಮೆಸೇಜ್ ಮಾಡಿಲ್ಲ, ಅಥವಾ ನೀವು ಬ್ಯುಸಿ ಇದ್ದರೆ ಅದೇ ಫೀಲ್ ಲೈಕ್ ಏನೋ ಕಳ್ಕೊಂಡೆ, ಐ ಆಮ್ ಮಿಸ್ಸಿಂಗ್ ಸಮಥಿಂಗ್. ಸೊ ನಿಮ್ಮ ಜೊತೆಗೆ ಮಾತಾಡದೇ ಇರೋಕ್ಕಂತೂ ಖಂಡಿತ ಒಂದು ವ್ಯಕ್ತಿಗೆ ಇರೋಕ್ಕಾಗಲ್ಲ. ಯಾವಾಗಲೂ ನಿಮ್ಮ ಜೊತೆಗೆ ಮಾತಾಡ್ತಾನೆ ಇರಬೇಕು, ಕಮ್ಯುನಿಕೇಟ್ ಮಾಡ್ತಾನೆ ಇರಬೇಕು, ಮೆಸೇಜಸ್ ಮಾಡ್ತಾನೆ ಇರಬೇಕು. ಅದೊಂದು ರೊಟೀನ್ ಆಗಿ ಹೋಗ್ಬಿಟ್ಟಿದೆ ನಿಮ್ಮ ವ್ಯಕ್ತಿಗೆ. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಇವಾಗ ಸದ್ಯಕ್ಕೆ ಮೂನ್ ಮತ್ತು 5 ಆಫ್ ಕಪ್ಸ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಇವಾಗ ಸದ್ಯಕ್ಕೆ ಐ ಥಿಂಕ್
ನಿಮ್ಮಿಬ್ರ ಮಧ್ಯ ಸ್ವಲ್ಪ ಕ್ಲಾಶಸ್ ಆಗ್ತಾ ಇರ್ಬೋದು, ಆರ್ಗ್ಯುಮೆಂಟ್ಸ್ ನಡೀತಾ ಇರ್ಬೋದು. ಬಟ್ ಆದ್ರೂ ಕೂಡ ನಿಮ್ಮ ವ್ಯಕ್ತಿಗೆ ತುಂಬಾನೇ ಫೀಲ್ ಆಗತ್ತೆ ದಟ್ ನನ್ನ ವ್ಯಕ್ತಿನ ನಾನು ಎಷ್ಟು ದಿನ ಬಿಟ್ಟು ನಾನು ಮಾತಾಡಿದ್ರು ಕೂಡ ಆ ಒಂದು ವ್ಯಕ್ತಿ ನನ್ನ ಜೊತೆಗೆ ಮಾತಾಡದೆ ಇರೋಲ್ಲ, ದೇ ವಿಲ್ ಡೆಫಿನೆಟ್ಲಿ ಕಮ್ಯುನಿಕೇಟ್ ವಿತ್ ಮೀ, ಈ ಥರ ಎಲ್ಲ ಯೋಚನೆಗಳು ಬರುತ್ತೆ. ಸೊ ಆಯ್ತು ಅಂದರೆ ಅವ್ರಿಗೆ ನಿಮ್ಮನ್ನ ಅವಾಯ್ಡ್ ಮಾಡಬೇಕು, ಇಗ್ನೋರ್ ಮಾಡಬೇಕು, ಇದೆಲ್ಲನೂ ಕೂಡ ಆ ಒಂದು ವ್ಯಕ್ತಿಗೆ ಗೊತ್ತಿಲ್ಲ, ಬರೋದು ಇಲ್ಲ. ಆ್ಯಂಡ್ ಎಷ್ಟೇ ಬೇಜಾರಾಗಲಿ, ಕೋಪ ಆಗಲಿ, ಎಷ್ಟೇ ಜಗಳ ಆದರೂ ಕೂಡ ನೆಕ್ಸ್ಟ್ ಮೊಮೆಂಟೇ ಅವರೇ ಸಾರಿ ಕೇಳ್ತೀರ ಅಥವಾ ನೀವೇ ಪ್ಯಾಚಪ್ ಆಗ್ಬಿಡ್ತೀರಿ. ಇದೆಲ್ಲನೂ ಕೂಡ ನಿಮ್ಮಿಬ್ಬರ ಮಧ್ಯೆ ನಡೀತಾನೆ ಇರುತ್ತೆ. ಸೊ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾ ಇರೋದಕ್ಕೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಮ್ಮಿಬ್ಬರ ಮಧ್ಯೆ ಎಷ್ಟು ಒಳ್ಳೆ ಬಾಂಡಿಂಗ್ ಇದೆ, ಅನ್ಯೋನ್ಯವಾಗಿದ್ದೀವಿ ನಾವು, ಎಷ್ಟು ಸ್ಟ್ರಾಂಗ್ ಇದೆ ನಮ್ಮ ಕನೆಕ್ಷನ್ ಅಂತ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಇನ್ ಅ ಟ್ವಿನ್ ಫ್ಲೇಮ್, ನಿಮ್ಮ ಟ್ವಿನ್ ಫ್ಲೇಮ್ ಇದ್ದಾರೆ ಇವರು. ಸೊ ಹಾಗಾಗಿ ನೀವು ಎಷ್ಟೇ ದೂರ ಹೋಗ್ತಾ ಇದ್ರು ಆ ಒಂದು ವಿಧಿ ನಿಮ್ಮ ವ್ಯಕ್ತಿನ ನಿಮ್ಮ ಹಿಂದೆ ಕಳಿಸ್ತಾನೆ ಇದೆ ಅಂತ ಹೇಳ್ಬೋದು. ಸೊ ಐ ಥಿಂಕ್ ದಿಸ್ ಪರ್ಸನ್ ವಾಂಟ್ಸ್ ಯು, ಯಾವಾಗಲೂ ನಿಮ್ಮ ಜೊತೆಗಿರಬೇಕು, ಯಾವಾಗಲೂ ಆಶಿಸ್ತಾನೆ ಇರ್ತಾರೆ, ನನ್ನ ವ್ಯಕ್ತಿನ ನಾನು ಕಳ್ಕೊಬಿಡ್ತೀನಿ, ಭಯ ಆಗತ್ತೆ ಆ ಒಂದು ವ್ಯಕ್ತಿಗೆ. ಸೊ ನನ್ನ ವ್ಯಕ್ತಿ ಜೊತೆಗೆ ನಾನು ಮಾತಾಡಿಲ್ಲ, ನಾನು ಸರಿಯಾಗಿ ಇವತ್ತಿಲ್ಲ ಅಂತ ಅಂದರೆ ನಾನು ಆ ಒಂದು ವ್ಯಕ್ತಿನ ಕಳ್ಕೊಂಡ್ಬಿಡ್ತೀನಿ, ಅವ್ರು ನನ್ನ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಐ ಶುಡ್ ವಾಂಟ್ ಟು ಗಿವ್ ಅ ಕ್ವಾಲಿಟಿ ಟೈಮ್ ಫಾರ್ ದಟ್ ಪರ್ಸನ್. ನಾನು ಟೈಮ್ ಸ್ಪೆಂಡ್ ಮಾಡಬೇಕು, ಈ ಒಂದು ವ್ಯಕ್ತಿ ಜೊತೆ ತುಂಬ ನಾನು ಮಾತಾಡಬೇಕು. ಸೊ ಯಾವುದಕ್ಕೂ ಕೂಡ ನಾನು ಆ ಒಂದು ವ್ಯಕ್ತಿ ಜೊತೆಗೆ ಜಗಳ ಆಡಬಾರ್ದು ಅಂತಲೇ ಅಂದ್ಕೊಳ್ತೀರಾ, ಬಟ್ ಜಗಳ ಆಡ್ತಾನೆ ಇರ್ತೀರಾ. ಬಟ್ ದಿಸ್ ಆಲ್ ಫೀಲ್ಸ್ ಲೈಕ್ ಸಮಥಿಂಗ್, ನಿಮ್ಮಿಬ್ಬರ ಮಧ್ಯೆ ಅಷ್ಟು ಬಾಂಡಿಂಗ್ ಇದೆ, ತುಂಬ ಸ್ಟ್ರಾಂಗ್ ಬಾಂಡಿಂಗ್ ಇದೆ. ಸೊ ಟಚ್ ವುಡ್. ಸೊ ನಿಮ್ಮ ಇಬ್ಬರ ಕಪಲ್ನ ನೋಡಿದಾಗ ತುಂಬಾ ಜೆಲಸ್ ಪಡೋರು ಇದ್ದಾರೆ, ಎಂಕರೇಜ್ ಮಾಡೋರು ಇದ್ದಾರೆ, ಈವಿಲ್ ಐ ಹಾಕೋರು ಇದ್ದಾರೆ. ಸೊ ಅದೆಲ್ಲ ನಿಮಗೂ ಕೂಡ ಗೊತ್ತಿದೆ. ಸೊ ನಿಮ್ಮನ್ನ ಯಾರು ಸಪೋರ್ಟ್ ಮಾಡ್ತಾರೆ, ಯಾರು ಪ್ರೀತಿ ಮಾಡ್ತಾರೆ, ಯಾರು ಫೇಕ್ ತೋರಿಕೆಗಳನ್ನ ತೋರಿಸ್ತಾರೆ ನಿಮ್ಮ ಮುಂದೆ ಅಂತ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಸಮಥಿಂಗ್, ಸಮ್ ಒನ್ ವಿಚ್ ಇಸ್ ವೆರಿ ರೇರ್. ಸೊ ಈ ಒಂದು ವ್ಯಕ್ತಿ ನಿಮಗೆ ಸಿಕ್ಕಿರೋದು ತುಂಬ ರೇರ್, ನೀವು ಅವ್ರಿಗೆ ಸಿಕ್ಕಿರೋದು ತುಂಬ ರೇರ್. ಯಾಕಂತಂದರೆ ಸೊ ತುಂಬಾನೇ ಅನ್ಯೋನ್ಯವಾಗಿದ್ದೀರಾ. ಸೊ ಎಷ್ಟು ಐ ಥಿಂಕ್ ಡಿವೈನ್ ಬ್ಲೆಸ್ಸಿಂಗ್ಸ್, ಡಿವೈನ್ ಗೈಡೆನ್ಸ್ ನಿಮ್ಮ ಜೊತೆಗಿದೆ. ಯಾವಾಗಲೂ ಕೂಡ ಯೂನಿವರ್ಸ್ ನಿಮ್ಮ ಸಪೋರ್ಟಿಗೆ ಇರ್ತಾರೆ ನಿಮ್ಮ ಕನೆಕ್ಷನ್ಗೆ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಕ್ತಿ ತುಂಬಾನೇ ಲಾಯಲ್ ಆಗಿದ್ದಾರೆ, ಆನೆಸ್ಟಿ ಆಗಿದ್ದಾರೆ. ಆ್ಯಂಡ್ ಯಾವಾಗಲೂ ಕೂಡ ಆ ಒಂದು ವ್ಯಕ್ತಿ ತುಂಬ ಪ್ಯಾಷನೇಟ್ ಆಗಿರ್ತಾರೆ ಈ ಒಂದು ಕನೆಕ್ಷನಲ್ಲಿ. ಸೊ ನೀವೇ ಮಾತು ಅವರೇ ಮಾತಾಡಿಸ್ತೀರಾ, ಅಥವಾ ಅವ್ರು ಮಾತಾಡೋದು ಬಿಟ್ಟರು ನೀವು ಮಾತಾಡಿಸ್ತೀರಾ. ಸೊ ಈ ಥರ ಒಬ್ರು ಸೋತ್ರೆ ಒಬ್ರು ಗೆಲ್ತೀರಾ. ಸೊ ಈ ಥರನೇ ನಿಮ್ಮಿಬ್ರ ಮಧ್ಯೆ ನಡೆದಿದೆ. ತುಂಬಾ ಬ್ಯಾಲೆನ್ಸಿಂಗ್ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದು ಸಹಜ, ಬಟ್ ಅದನ್ನ ಬೇಗ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಇವಾಗ ಸದ್ಯಕ್ಕೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಆರ್ಗ್ಯುಮೆಂಟ್ ಸ್ಟೇಜ್ ಅಲ್ಲಿ ಇದ್ರ, ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಹೀಲ್ ಆಗತ್ತೆ ನಿಮ್ಮ ಕನೆಕ್ಷನ್ಸ್ ಅಂತ ಹೇಳ್ಬೋದು. ಸೊ ಸ್ಟೇ ಪಾಸಿಟಿವ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಈ ಗೈಸ್ ಯಾರೆಲ್ಲ ಲ್ಯಾಪಿಸ್ ಲಜೂಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಟ್ರೂ ಫೀಲಿಂಗ್ಸ್ ಏನು, ನಿಜವಾದ ಭಾವನೆಗಳೇನು, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸ್ಟಕ್ ಎನರ್ಜೀಸ್ ಬರ್ತಾ ಇದೆ. ಸೊ ಐ ಥಿಂಕ್ ಕೆಲವೊಂದು ಕಡೆ ನಿಮ್ಮಿಬ್ರು ಮಧ್ಯ ಆರ್ಗ್ಯುಮೆಂಟ್ಸ್ ಆಗ್ತಾ ಇರ್ಬೋದು, ಜಗಳ ಆಗ್ತಾ ಇರ್ಬೋದು, ಕಾಂಪ್ಲಿಕೇಶನ್ಸ್ ಆಗ್ತಾ ಇರ್ಬೋದು. ಲೆಟ್ಸ್ ಸಿ. ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ಸೋರ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಫೈಲ್ನ ಇಲ್ಲಿ ಚೂಸ್ ಮಾಡಿದ್ರ, ಏಸ್ ಆಫ್ ಸೋರ್ಸ್ ಇದೆ, ಫುಲ್ ಕಾರ್ಡ್, 7 of Wands, 4 of Pentacles, okay, 3 of Wands, 4 of Cups, Queen of Pentacles, ಅದರ ಜೊತೆಗೆ ಐ ಹ್ಯಾವ್ ಕಿಂಗ್ ಆಫ್ ಸೋರ್ಡ್ಸ್. ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದರೆ, ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಅಂತ ಹೇಳ್ಬೋದು. ಸೊ ಕರೆಂಟ್ಲಿ ಎಲ್ಲೋ ಒಂದು ಕಡೆ ಯಾರೆಲ್ಲ ಸೆಕೆಂಡ್ ಫೈಲ್ನ ಚೂಸ್ ಮಾಡಿದಿರಾ, ಐ ಥಿಂಕ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅಥವಾ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ, ನೀವಿಬ್ರು ಸರಿಯಾಗಿ ಮಾತಾಡ್ತಾ ಇಲ್ಲ, ಮೀಟ್ ಮಾಡ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಐ ಥಿಂಕ್ ನಿಮ್ಮಿಬ್ರ ಮಧ್ಯ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ, ಜಗಳ ಆಗ್ತಾ ಇದೆ, ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡದೆ ಇರೋದಕ್ಕೆ ತುಂಬಾನೇ ಬ್ಯಾಡ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಸೊ ಯಾಕೆ ನಮ್ಮಿಬ್ರ ಮಧ್ಯೆ ಈ ಥರ ಆಗ್ತಾ ಇದೆ, ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ, ಯಾಕೆ ನಮ್ಮಿಬ್ರ ಮಧ್ಯೆ ಜಗಳ ಆಗ್ತಾ ಇದೆ. ಐ ಥಿಂಕ್ ಎಲ್ಲೋ ಒಂದು ಕಡೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ, ಸರಿಯಾಗಿ ನನ್ನ ವ್ಯಕ್ತಿಗೆ ಟೈಮ್ ಕೊಡಬೇಕು, ನಮ್ಮ ವ್ಯಕ್ತಿ ಜೊತೆಗೆ ಮೀಟ್ ಮಾಡಬೇಕು, ಯಾವಾಗಲೂ ಆ ಒಂದು ವ್ಯಕ್ತಿ ಜೊತೆಗೆ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ನಾನು ಫಾಲೋ ಮಾಡಬೇಕು, ಈ ಥರದ್ದೆಲ್ಲನೂ ಕೂಡ ಅವ್ರಿಗೂ ಫೀಲ್ ಇದೆ. ಬಿಕಾಸ್ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್. ಸೊ ನಿಷ್ಕಲ್ಮಶವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ತುಂಬಾನೇ ಈ ಒಂದು ವ್ಯಕ್ತಿ. ನಾನೇನು ಹೇಳ್ಬೋದು ಅಂತಂದ್ರೆ, ದಿಸ್ ಪರ್ಸನ್ ಡಿಸರ್ವ್ಸ್ ಯು, ಯು ಡಿಸರ್ವ್ ದಿಸ್ ಪರ್ಸನ್ ಅಂತ ನಾನು ಹೇಳ್ಬೋದು. ಬಟ್ ಜಗಳ ಆಗ್ತಾ ಇದೆ, ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ಅಂದಿದ ತಕ್ಷಣ ಐ ಥಿಂಕ್ ಎಲ್ಲೋ ಒಂದು ಕಡೆ
ಗಿವ್ ಅಪ್ ಮಾಡ್ತಾ ಇಲ್ಲ, ನೀವು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ದಾರಿನ ನೋಡ್ತಾ ಇದ್ರ. ಬಟ್ ಇಲ್ಲಿ ಇಬ್ರಿಗೂ ಕೂಡ ಈಗೋ ಇದೆ, ಸೊ ತುಂಬಾನೇ ಈಗೋ ಕ್ಲಾಶಸ್ ಆಗ್ತಾ ಇಲ್ಲ ನಿಮ್ಮಿಬ್ರು ಮಧ್ಯ. ಸೊ ಪ್ರೀತಿಗೆ ಸರೆಂಡರ್ ಆಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ನಿಮ್ಮಿಬ್ರಿಗೂ ಪ್ರೀತಿ ಇದೆ ಮನ್ಸಲ್ಲಿ, ಹೃದಯದಲ್ಲಿ, ಬಟ್ ಅದನ್ನ ಈಗೋ ಮುಂದೆ ಪ್ರೀತಿನ ತೋರಿಸ್ತಾ ಇದ್ರ. ಸೊ ಪ್ರೀತಿ ಬೇಕು ಅಂದ್ರೆ ಈಗೋ ಆಟಿಟ್ಯೂಡ್ ಎಲ್ಲಾನು ಕೂಡ ಬಿಡ್ಬೇಕಾಗುತ್ತೆ. ಬಿಕಾಸ್ ಎಂಡ್ ಆಫ್ ದಿ ಡೇ ಆ ಒಂದು ವ್ಯಕ್ತಿ ನಿಮಗ್ ಬೇಕು, ನಿಮಗ್ ಅವ್ರು ಬೇಕಂತಂದ್ರೆ ನೀವು ಪ್ರೀತಿಗೆ ಸರೆಂಡರ್ ಆಗ್ಬೇಕಂತ ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ನಿಮ್ಮಿಬ್ರ ಮಧ್ಯ ತುಂಬಾನೇ ಪ್ರೀತಿ ಇದೆ, ತುಂಬಾನೇ ಒಳ್ಳೆ ಬಾಂಡಿಂಗ್ ಇದೆ. ಸೊ ಇಷ್ಟು ವರ್ಷಗಳ ಕಾಲ ಈ ಒಂದು ವ್ಯಕ್ತಿ ಜೊತೆಗಿದ್ದೀರಾ, ಅವ್ರು ಏನು ಅಂತ ನಿಮ್ಗೂ ಕೂಡ ಗೊತ್ತಿದೆ, ನಿಮ್ಮ ಬಗ್ಗೆ ಅವ್ರಿಗೂ ಕೂಡ ಗೊತ್ತಿದೆ. ಸೊ ಗೊತ್ತಿದ್ರು ಕೂಡ ನಿಮ್ಮಿಬ್ರ ಮಧ್ಯ ಕ್ಲಾಶಸ್ ಆಗ್ತಾ ಇದೆ. ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನೀವು ದಾರಿನ ನೋಡ್ತಾ ಇಲ್ಲ ಅಂತ ಅಂದ್ರೆ ಐ ಥಿಂಕ್ ಸಮಥಿಂಗ್ ಈಸ್ ಈಗೋಯಿಸ್ಟಿಕ್ ಅಂತ ನಾನು ಹೇಳ್ಬೋದು. ಸೊ ಇದೇ ರೀತಿ ಇದೇ ರೀತಿ ನೀವು ಮುಂದುವರಿಸ್ತಾನೆ ಇದ್ರೆ ಮೇ ಬಿ ಸಪ್ರೇಷನ್ ಕೂಡ ಆಗುವಂತ ಚಾನ್ಸಸ್ ಕೂಡ ನಾನು ಹೇಳ್ಬೋದು. ಯಾಕೆ ಅಂತಂದ್ರೆ ಗೈಸ್, ಸಿ ಅಟ್ ಎಂಡ್ ಆಫ್ ದಿ ಡೇ ಎವ್ರಿ ಒನ್ ಆರ್ ಹ್ಯೂಮನ್ಸ್. ಸೊ ಇಟ್ಸ್ ಸಹಜ. ಸೊ ಯಾಕಂತಂದ್ರೆ ಎಷ್ಟು ವರ್ಷ ಪ್ರೀತಿ ಮಾಡಿದೀವಿ, ಆ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನೀವು ದಾರಿ ನೋಡ್ತಾ ಇಲ್ಲ, ಕ್ಲಾಶಸ್ ಆಗ್ತಾನೆ ಇದೆ. ಸೊ ನೋ ಕಾಂಟ್ಯಾಕ್ಟಿಗೆ ಬರ್ತಾ ಇದ್ರೆ, ನೋ ಕಾಂಟ್ಯಾಕ್ಟ್ ಬ್ಲಾಕಿಂಗ್ ಮಾಡಿದ ತಕ್ಷಣ ಒಂದು ವ್ಯಕ್ತಿನ ನೀವು ಮರೆಯೋಕ್ಕಾಗಲ್ಲ, ಅವರು ಮರೆಯೋದಿಕ್ಕಾಗಲ್ಲ. ನೀವು ಇಲ್ಲಿ ಸರಿಪಡಿಸ್ಕೊಳ್ಬೇಕು. ಯು ಹ್ಯಾವ್ ಟು ಲುಕ್ ಫಾರ್ವರ್ಡ್. ಇವತ್ತಾಗಿದ್ದು ಇವತ್ತಿಗೆ ಇಲ್ಲೇ ಬಿಟ್ಟು, ನಾಳೆ ಆಗಿದ್ದು ನಾನು ನಾಳೆಕ್ಕೆ ಬಿಟ್ಟು, ಇವತ್ತು ಅಟ್ ಪ್ರೆಸೆಂಟ್ ನಿಮ್ಮ ವ್ಯಕ್ತಿ ಜೊತೆ ಹೇಗೆ ನೀವಿದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಾನು ಅದೇ ಹೇಳ್ಬೋದು ಗೈಸ್, ಐ ಆಮ್ ಸ್ಟ್ರಾಂಗ್ಲಿ ಫೀಲಿಂಗ್ ದಟ್ ಎನರ್ಜಿ. ಸೊ ಇಬ್ರಿಗೂ ಪ್ರೀತಿ ಇದೆ, ಇಬ್ರಿಗೂ ಈ ಒಂದು ಕನೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್, ತುಂಬಾನೇ ಮುಖ್ಯ. ಆದ್ರೂ ಕೂಡ ಈಗೋ ಆಗಿ ನೀವು ನಡ್ಕೊಳ್ತಾ ಇದ್ರ, ಈಗೋ ಆಟಿಟ್ಯೂಡ್ ಮುಂದೆ ಪ್ರೀತಿನ ತೋರಿಸ್ತಾ ಇಲ್ಲ. ಸೊ ಇದು ನಾನು ಹೇಳ್ಬೋದು. ಬಟ್ ಇದೇ ರೀತಿ ಮುಂದುವರೆದ್ರೆ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಟ್ ನಿಮ್ಮಿಬ್ರ ಮಧ್ಯ ಸಪ್ರೇಷನ್ ಕೂಡ ಆಗುವಂತ ತುಂಬಾನೇ ಚಾನ್ಸಸ್, ಹೈಲಿ ಪಾಸಿಬಿಲಿಟೀಸ್ ಇದೆ. ಬಟ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾನೇ ಕೇರ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ನೀವು ಎಷ್ಟೇ ಅವ್ರ ಜೊತೆಗೆ ದೂರ ಹೋಗ್ತಾ ಇದ್ರು, ಅಥವಾ ನೀವು ಅವ್ರನ್ನ ಎಷ್ಟೇ ನನ್ನ ಜೊತೆಗೆ ಅವ್ರು ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತಂದ್ರು, ಇಟ್ ಮೀನ್ಸ್ ಪ್ರೀತಿ ಎಲ್ಲಿದೆ ಅಲ್ಲಿ ಜಗಳ ಆಗತ್ತೆ, ಎಲ್ಲಿ ಪ್ರೀತಿ ಇದೆ ಅಲ್ಲಿ ಬ್ಲಾಕಿಂಗ್ಸ್ ಎಲ್ಲಾನು ಆಗತ್ತೆ. ಬಟ್ ಇಲ್ಲಿ ಸರಿಪಡಿಸ್ಕೊಳ್ಳೋದಕ್ಕೆ ದಾರಿನ ನೋಡಿ. ಐ ಥಿಂಕ್ ನಿಮ್ಮಿಬ್ರು ಮಧ್ಯೆ ತುಂಬಾನೇ 1 week 2 weeks ಮಾತಾಡ್ತಾನೆ ಇಲ್ಲ, ಮೋರ್ ದೆನ್ 10 days ಆಗ್ತಾ ಬರ್ತಾ ಇದೆ ನೀವಿಬ್ರು ಮೀಟ್ ಮಾಡಿ ಮಾತಾಡಿ ಆ್ಯಂಡ್ ಸರಿಪಡಿಸ್ಕೊಳ್ಳೋದಕ್ಕೆ ದಾರಿ ನೋಡಿ. ಐ ಥಿಂಕ್ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮಗೆ ಟೈಮ್ ಕೊಡ್ಬೇಕು. ಅವ್ರು ಯೋಚನೆ ಮಾಡ್ತಾರೆ ಗೈಸ್, ನಿಮ್ಮ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ, ಅವರೇ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಐ ಥಿಂಕ್ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನೀವು ಮಾಡ್ಕೊಳ್ತಾ ಇದ್ದೀರಾ. ಇಲ್ಲಿ ಯಾರೋ ತುಂಬಾ ಬ್ಯುಸಿ ಇದ್ದೀರಾ, ನೀವಿಬ್ರಲ್ಲಿ ಯಾರೋ ಒಬ್ಬರು ಬ್ಯುಸಿ ಇದ್ದೀರಾ, ತುಂಬಾನೇ ಫೈನಾನ್ಷಿಯಲಿ ಕಡೆ ಯೋಚನೆ ಮಾಡ್ತಾ ಇದ್ದೀರಾ, ಕರಿಯರ್ ಫೋಕಸ್ ಮಾಡ್ತಾ ಇದ್ದೀರಾ. ಬಟ್ ಎಲ್ಲದರ ನಡುವೆ ನಿಮ್ಮ ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾರೆ ಅಂತಾನೆ ಹೇಳ್ತೀನಿ. ಸೊ ಟೈಮ್ ಕೊಡ್ತಾರೆ, ಟೈಮ್ ಸ್ಪೆಂಡ್ ಮಾಡಿ ಆ ಒಂದು ವ್ಯಕ್ತಿ ಜೊತೆಗೆ ಮಾತಾಡಿ. ಸೊ ನೀವಿಬ್ರು ಮಾತಾಡದೆ ಇದ್ರೆ ಯಾವುದು ಕೂಡ ಬಗೆಹರಿಯೋದಿಲ್ಲ. ಸೊ ಏನಾದ್ರೂ ಬಗೆಹರಿಬೇಕು, ಎಲ್ಲ ಸರಿ ಮಾಡ್ಕೊಳ್ಬೇಕು ಅಂದ್ರೆ ನೀವಿಬ್ರು ಕಮ್ಯುನಿಕೇಟ್ ಮಾಡಬೇಕು, ಮಾತಾಡಬೇಕು. ಯು ಶುಡ್ ನೆವರ್ ಎವರ್ ಗಿವ್ ಅಪ್ ಇನ್ ದಿಸ್ ಕನೆಕ್ಷನ್. ಸೊ ತುಂಬಾ ಟ್ರೈ ಮಾಡ್ತಾ ಇದ್ದೀರಾ, ಎಲ್ಲ ಒಂದು ಕಡೆ ನೀವಿಬ್ರು ಮೂವ್ ಆನ್ ಆಗೋದಕ್ಕೆ. ಸೊ ಮೂವ್ ಆನ್ ಆಗೋದಕ್ಕೂ ಆಗ್ತಲ್ಲ, ನಿಮ್ಮಿಂದ ದೂರ ಉಳಿಯೋದಕ್ಕೂ ಆಗ್ತದೆ. ಈ ತರ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ. ಬಟ್ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್, ತುಂಬಾನೇ ಪ್ರೀತಿ ಮಾಡ್ತಾರೆ, ತುಂಬಾನೇ ನೀವು ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಪರ್ಸನ್. ಸೊ ನಿಮ್ಮನ್ನ ಅವ್ರು ಕಳ್ಕೊಳಕ್ ಇಷ್ಟ ಇಲ್ಲ, ನಿಮ್ಗೂ ಅವ್ರು ಕಳ್ಕೊಳಕ್ ಇಷ್ಟ ಇಲ್ಲ. ಸೊ ಮಾತಾಡಿ ಬಗೆಹರಿಸ್ಕೊಳ್ಳಿ, ಎಲ್ಲಾನು ಕೂಡ ಸರಿ ಹೋಗುತ್ತೆ. ಬಟ್ ದಿಸ್ ಪರ್ಸನ್ ವಾಂಟ್ ಟು ಟಾಕ್ ವಿತ್ ಯು ವೆರಿ ಬ್ಯಾಡ್ಲಿ. ಸೊ ನಿಮ್ಗೆ ನೀವು ಮೆಸೇಜ್ ಮಾಡ್ಲಿ ಅಂತ, ನೀವು ಅವ್ರು ಮೆಸೇಜ್ ಮಾಡ್ಲಿ ಅಂತ ಅವರು, ಇದೇ ರೀತಿ ನಿಮ್ಮಿಬ್ರು ಮಧ್ಯೆ ನಡೀತಾ ಇದೆ. ಬಟ್ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ರೆ, ನಿಮ್ಮ ಸ್ಮೈಲು, ನೀವು ಅವ್ರ ಜೊತೆಗೆ ಮಾತಾಡೋದು, ಪ್ರತಿಯೊಂದು ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು. ಬಟ್ ಎಸ್ ಗೈಸ್, ಎಲ್ಲ ಸರಿ ಹೋಗುತ್ತೆ, ಹೀಲ್ ಆಗತ್ತೆ. ಸೊ ಹೀಲ್ ಆಗ್ಬೇಕು, ನಿಮ್ಮಿಬ್ರು ಮಧ್ಯೆ ನಿಮ್ಮ ಕನೆಕ್ಷನ್ ಸರಿ ಹೋಗ್ಬೇಕು ಅಂದ್ರೆ ನಿಮ್ಮ ಇಬ್ರು ಮಧ್ಯ ಈಗೋ ಬಿಟ್ಟು, ಆಟಿಟ್ಯೂಡ್ ನ ಬಿಟ್ಟು, ಪ್ರೀತಿನ ಗೆಲ್ಲಿ ಅಂಡ್ ಕಮ್ಯುನಿಕೇಶನ್ ಮಾಡಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.